ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಕಿಟ್ ವಿಲ್ಸನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕಿಟ್ ವಿಲ್ಸನ್ ಅವರು ಪ್ರಿನ್ಸ್ ಅವರ ಜೊತೆ ಬರ್ತಾ ಇದ್ರು ಆಸ್ ಎ ಟ್ಯಾಗ್ ಟೀಮ್. ಇವರೆಲ್ಲರೂ ಕೂಡ ವರ್ಕ್ ಮಾಡ್ತಾ ಇದ್ರು. ಬಟ್ ಪ್ರಿನ್ಸ್ ಅವರಿಗೆ ಈಗ ನೆಕ್ ಇಂಜುರಿ ಆಗಿದೆ ಅಂಡ್ ಅದರಿಂದ ಕಿಟ್ ವಿಲ್ಸನ್ ಅವರು ಒಬ್ಬರೇ ಆಸ್ ಎ ಸಿಂಗಲ್ ಸೂಪರ್ ಸ್ಟಾರ್ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಒಂದು ಥೀಮ್ ಸಾಂಗ್ ಇಂದ ಅವರು ಕೂಡ ಈಗ ಫೇಮಸ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ರೀಸೆಂಟ್ ಆಗಿ ಅವರು ತನ್ನ ಸಿಂಗಲ್ ಸೂಪರ್ ಸ್ಟಾರ್ ನ ಕರಿಯರ್ ನ ಎಕ್ಸ್ಪೀರಿಯನ್ಸ್ ನ ತಿಳಿಸ್ತಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ನನಗೆ ಈಗ ಯಾವ ರೀತಿ ಅನ್ನಿಸ್ತಾ ಇದೆ ಅಂದ್ರೆ 5 ವರ್ಷದ ಹುಡುಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಾವ ರೀತಿ ಫೀಲ್ ಮಾಡ್ತಾನೋ ಆ ರೀತಿ ಫೀಲ್ ನನಗೆ ಆಗ್ತಾ ಇದೆ. ಯಾಕಂದ್ರೆ ಪ್ರಿನ್ಸ್ ಹಾಗೆ ನಾನು ಇಬ್ರು ಕೂಡ ಒಟ್ಟಿಗೆ ಪರಿಚಯ ಆದ್ವಿ, ಒಟ್ಟಿಗೆ ಈ ಒಂದು ಇಂಡಸ್ಟ್ರಿಗೆ ಬಂದ್ವಿ, ಒಟ್ಟಿಗೆ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡ್ವಿ, ಒಟ್ಟಿಗೆ ಅಮೆರಿಕಾಗೆ ಹೋಗಿ ಇದ್ವಿ, ಡೈಲಿ ಮಾತಾಡ್ತಾ ಇದ್ವಿ. ಬಟ್ ಈಗ ಆಸ್ ಎ ಸಿಂಗಲ್ ಸೂಪರ್ ಸ್ಟಾರ್ ನನಗಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ. ಬಟ್ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಪ್ರಿನ್ಸ್ ನನ್ನನ್ನು ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದಾನೆ ಅಂಡ್ ಅವನು ನನ್ನನ್ನು ಹೊಗಳುತ್ತಾನೆ ಅಂಡ್ ಇನ್ನೂ ಕೂಡ ಅವನ ಸಪೋರ್ಟು ನನ್ನ ಮೇಲಿದೆ ಅಂಡ್ ಅದಕ್ಕೋಸ್ಕರ ನಾನು ತುಂಬಾನೇ ಖುಷಿಯಾಗಿದ್ದೀನಿ ಅಂತ ನಮ್ಮ ಕಿಟ್ ವಿಲ್ಸನ್ ಅವರು ಪ್ರಿನ್ಸ್ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಹಾಗೆ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ತನ್ನ ಕರಿಯರ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು 2K26 ಬಗ್ಗೆ. ರೀಸೆಂಟ್ ಆಗಿ WWE ಅವರು 2K26 ನ ಆಟಿಟ್ಯೂಡ್ ಎರಾ ಎಡಿಷನ್ ಹಾಗೆ ಮಂಡೇ ನೈಟ್ ವಾರ್ ಎಡಿಷನ್ ನ ಲಾಂಚ್ ಮಾಡಿದ್ರು ಅಫಿಷಿಯಲ್ ಆಗಿ ಅಂಡ್ ಈಗ ಇನ್ನ ಒಂದು ಎಡಿಷನ್ ನ ಲಾಂಚ್ ಮಾಡಿದ್ದಾರೆ. ಒಂದು ಟ್ರೇಲರ್ ನ WWE ಅವರು ಅಪ್ಲೋಡ್ ಮಾಡ್ತಾರೆ. ಆ ಒಂದು ಟ್ರೇಲರ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಹೋಗಿ ಟ್ರಿಪಲ್ ಎಚ್ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ವಿಷನ್ ನ ಈ ಬಾರಿಯ 2K26 ನ ಕವರ್ ಸ್ಟಾರ್ಸ್ ಆಗಿ ಹುಡ್ಕೋಣ ಅಂದ್ರೆ ವಿಷನ್ ಅಲ್ಲಿ ಫ್ಯೂಚರ್ WWE ಸ್ಟಾರ್ಸ್ ಗಳಾಗಿದ್ದಾರೆ ಅಂಡ್ ಅವರನ್ನೇ ಈ ಬಾರಿಯ 2K26 ನ ಕವರ್ ಸ್ಟಾರ್ಸ್ ಗಳನ್ನಾಗಿ ಮಾಡೋಣ ಅಂತ ನಮ್ಮ ಪಾಲಿಮಿನ್ ಅವರು ಟ್ರಿಪಲ್ ಎಚ್ ಅವರ ಹಿಂದೆ ಬಿದ್ದಿರ್ತಾರೆ. ಫೈನಲಿ ನಮ್ಮ ಟ್ರಿಪಲ್ ಎಚ್ ಅವರು ರಿವೀಲ್ ಮಾಡ್ತಾರೆ, ಈ ಬಾರಿಯ ಕವರ್ ಸ್ಟಾರ್ ನಾನೇ ಆಗಿರ್ತೀನಿ ಅಂತ. ಅಂಡ್ ಟ್ರಿಪಲ್ ಎಚ್ ಅವರ ಕಿಂಗ್ ಆಫ್ ಕಿಂಗ್ ಎಡಿಷನ್ ಕೂಡ WWE ಅವರು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಎಡಿಷನ್ ಅಲ್ಲಿ ಪೋಸ್ಟರ್ ಅಲ್ಲಿ ನಮಗೆ ಟ್ರಿಪಲ್ ಎಚ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ಪ್ಯೂರ್ ಒರಿಜಿನಲ್ ಕ್ಲಾಸಿಕ್ 2K26 ನ ಅವ್ರು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಇದೇ ಶುಕ್ರವಾರ ಅಫಿಷಿಯಲ್ ಆಗಿ 2K26 ನ ಕ್ಲಾಸಿಕ್ ವರ್ಷನ್ ನ WWE ಅವರೇ ಅನೌನ್ಸ್ ಮಾಡ್ತಾರೆ ಅಂಡ್ ಅದರ ಪೋಸ್ಟರ್ ಬಾಯ್ ಆಗಿ CM ಪಂಕ್ ಅವರು ನೋಡೋದಕ್ಕೆ ಸಿಗಬಹುದು ಅಂತ ಕೆಲವೊಂದಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಅಪ್ಡೇಟ್ ಏನು ಕನ್ಫರ್ಮ್ ಅಂತಾನೆ ಅನ್ಕೊಳ್ಳಿ. ಈ ಬಾರಿಯ 2K26 ನ ಪೋಸ್ಟರ್ ಅಲ್ಲಿ ನಮ್ಮ CM ಪಂಕ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ನಮಗೆ ಇದೇ ಶುಕ್ರವಾರ ನೋಡೋದಕ್ಕೆ ಸಿಗುತ್ತೆ. ಅದನ್ನ ಬಿಟ್ರೆ ನಮ್ಮ ಟ್ರಿಪಲ್ ಎಚ್ ಅವರ ಈ ಒಂದು ಕಿಂಗ್ ಆಫ್ ಕಿಂಗ್ ಎಡಿಷನ್ ಕೂಡ ಚೆನ್ನಾಗಿ ಇದೆ ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಪೋಸ್ಟರ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸೆತ್ ರಾಲೆನ್ಸ್ ಅವರು ರೀಸೆಂಟ್ ಆಗಿ ಒಂದು ಇಂಜುರಿನ ಫೇಕ್ ಮಾಡಿದ್ರು. ಅದಾದ್ಮೇಲೆ ಅವರಿಗೆ ರಿಯಲ್ ಆಗಿ ಇಂಜುರಿ ಆಯಿತು ಅಂಡ್ ಅದರಿಂದ ಅವರು ಸದ್ಯಕ್ಕೆ WWE ಕಂಪನಿಯಿಂದ ಹೊರಗಡೆ ಇದ್ದಾರೆ. ಅಂಡ್ ರಾಯಲ್ ರಂಬಲ್ ಹತ್ರ ಬರ್ತಾ ಇದೆ. ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಅಲ್ಲಿ ನಾವೇನಾದ್ರೂ ಸೆತ್ ರಾಲೆನ್ಸ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ನೀವು ಕೇಳಿದ್ರೆ, ಈ ಒಂದು ವಿಚಾರಕ್ಕೆ ರೀಸೆಂಟ್ ಆಗಿ ನಮ್ಮ ಸೆತ್ ರಾಲೆನ್ಸ್ ಅವರೇ ESPN ಜೊತೆ ಇಂಟರ್ವ್ಯೂ ಕೊಡಬೇಕಾದ್ರೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಇರೋದಿಲ್ಲ, ನನ್ನ ಕೈಯಲ್ಲಿ ಇರೋದಕ್ಕೆ ಆಗೋದು ಕೂಡ ಇಲ್ಲ, ನನಗೂ ಕೂಡ ಬರಬೇಕು ಅಂತ ಆಸೆ ಇದೆ. ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿ ಕೊಟ್ಟು ಎಲ್ಲರನ್ನು ಕೂಡ ಎಲಿಮಿನೇಟ್ ಮಾಡಿ ನಾನು ನನ್ನ ಟಿಕೆಟ್ ನ ರಸಲ್ ಮೇನಿಯಾಗೆ ಪಂಚ್ ಮಾಡಬೇಕು ಅಂತ ತುಂಬಾನೇ ಇಷ್ಟ ಇದೆ. ಬಟ್ ಡಾಕ್ಟರ್ಸ್ ಗಳು ಇನ್ನೂ ಕೂಡ ನನ್ನನ್ನ ಕ್ಲಿಯರ್ ಮಾಡಿಲ್ಲ, ಅದಕ್ಕೋಸ್ಕರ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಾನು ಇರೋದಿಲ್ಲ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಏನೇ ಆಗ್ಲಿ, ಸೆತ್ ರಾಲೆನ್ಸ್ ಅವರು ಬರ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಒಟ್ನಲ್ಲಿ ರಸಲ್ ಮೇನಿಯಾದಲ್ಲಂತೂ ನಮ್ಮ ಸೆತ್ ರಾಲೆನ್ಸ್ ಅವರು ಇದ್ದೇ ಇರ್ತಾರೆ. ಯಾರಿಗ ಗೊತ್ತು, ಒಂದು ಶಾಕ್ ನ ಪುಲ್ ಮಾಡೋದಕ್ಕೆ ರಾಯಲ್ ರಂಬಲ್ ಅಲ್ಲಿ ನಮಗೆ ಸೆತ್ ರಾಲೆನ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಕಂಪ್ಲೀಟ್ ವಿಷನ್ ಫ್ಯಾಕ್ಷನ್ ಇರುತ್ತೆ ಅಂಡ್ ಆ ಒಂದು ವಿಷನ್ ಫ್ಯಾಕ್ಷನ್ ನ ಎಲಿಮಿನೇಟ್ ಮಾಡೋದು ತುಂಬಾನೇ ಕಷ್ಟ. ಎಲಿಮಿನೇಟ್ ಮಾಡಬೇಕು ಅಂದ್ರೆ ರೋಮನ್ ರೈನ್ಸ್, ಸೆತ್ ರಾಲೆನ್ಸ್, ಬ್ರಾಕ್ ಲೆಸ್ನರ್ ಇಂಥ ಸೂಪರ್ ಸ್ಟಾರ್ಸ್ ಗಳೇ ಬರಬೇಕು, ಇನ್ಕ್ಲೂಡಿಂಗ್ ಕೋಡಿ ರೋಡ್ಸ್, ರ್ಯಾಂಡಿ ಆರ್ಟನ್, ಇವ್ರನ್ನು ಕೂಡ ಹೇಳ್ತಾ ಇದ್ದೀನಿ. ಇವ್ರ ಕೈಯಲ್ಲಿ ಮಾತ್ರ ವಿಷನ್ ನ ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯ. ಅಂಡ್ ಒಂದ್ ಕಡೆ ವಿಷನ್ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾ ಇದ್ದಾಗ ಇನ್ನೊಂದ್ ಕಡೆ ಸೆತ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿ ಸಡನ್ ಆಗಿ ರೋಮನ್ ರೈನ್ಸ್ ಅವರು ಬಂದು ಸೆತ್ ರಾಲೆನ್ಸ್ ಆಗಿ ರೋಮನ್ ರೈನ್ಸ್ ಅವರು ರಿಯೂನಿಯನ್ ಆಗಿ ಎಲ್ಲ ಸೇರ್ಕೊಂಡು ವಿಷನ್ ನ ಎಲಿಮಿನೇಟ್ ಮಾಡಿದ್ರೆ ಆ ಒಂದು ಸಿನಾರಿಯೋ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಬಟ್ ಇದನ್ನ ಇಮ್ಯಾಜಿನೇಷನ್ ಅಲ್ಲೇ ಇಟ್ಕೋಣ ಅಂತ ಅನ್ಕೋತೀನಿ. ಯಾಕಂದ್ರೆ ಸೆತ್ ರಾಲೆನ್ಸ್ ಅವರು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆಗೋ ಚಾನ್ಸಸ್ ನಿಜವಾಗ್ಲೂ ಕೇವಲ ಇರೋದು 1%. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ನ ಸರ್ಪ್ರೈಸ್
ಸರ್ಪ್ರೈಸಸ್ ಗಳ ಬಗ್ಗೆ. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಅವರು ಈ ಬಾರಿಯ ರಾಯಲ್ ರಂಬಲ್ಗೆ ಜಾಸ್ತಿ ಸರ್ಪ್ರೈಸ್ ನ ಕೊಡೋದಿಲ್ಲ, ಯಾಕಂದ್ರೆ ಸೂಪರ್ ಸ್ಟಾರ್ಸ್ ಗಳು ರಾಯಲ್ ರಂಬಲ್ಗೋಸ್ಕರ ಸೌದಿ ಅರೇಬಿಯಾಗೆ ಹೋಗಬೇಕು. ಸೌದಿ ಅರೇಬಿಯಾದ ಏರ್ಪೋರ್ಟ್ ಅಲ್ಲಿ ಫ್ಯಾನ್ಸ್ ಗಳು ಸೂಪರ್ ಸ್ಟಾರ್ಸ್ ಗಳ ಫೋಟೋನ ಸೆರೆ ಹಿಡಿದ್ಬಿಟ್ಟು ಲೀಕ್ ಮಾಡ್ತಾರೆ ಅಂಡ್ ಅದರಿಂದ ಸರ್ಪ್ರೈಸ್ ಹಾಳಾಗುತ್ತೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಪ್ರಾಬಬ್ಲಿ ಮೊದಲೇ ಎಲ್ಲಾ ಸರ್ಪ್ರೈಸಸ್ ಗಳನ್ನು ಕೂಡ ಅನೌನ್ಸ್ ಮಾಡಬಹುದು ಅಂತ ಹೇಳಿದ್ದೆ. ಬಟ್ ಇನ್ನೂ ಕೂಡ ಡಬ್ಲ್ಯೂ ಅವರು 16 ಸ್ಪಾಟ್ ಗಳನ್ನ ಖಾಲಿ ಉಳಿಸ್ಕೊಂಡಿದ್ದಾರೆ ಈ ಬಾರಿಯ ರಾಯಲ್ ರಂಬಲ್ಗೆ. ಐ ಥಿಂಕ್ ಇದೇ ಮೊದಲ ಬಾರಿ ಅನ್ಕೋತೀನಿ. ರೀಸೆಂಟ್ ಆಗಿ ಒಂದು 2-3 ವರ್ಷದಿಂದ 30 ಜನನು ಕೂಡ ಅನೌನ್ಸ್ ಮಾಡ್ಬಿಡೋರು ಗುರು. ನನಗಂತೂ ಒಂಥರ ವಿಚಿತ್ರ ಅನ್ಸೋದು. ಲಿಟ್ರಲಿ 30-29 ಜನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಆಗಿರೋದು, ಆ ರೀತಿ ಮಾಡೋರು. ಬಟ್ ಈ ಬಾರಿ ರಾಯಲ್ ರಂಬಲ್ಗೆ 16 ಸ್ಪಾಟ್ ಗಳು ಖಾಲಿ ಇದೆ. ಅಂಡ್ ಅಷ್ಟೇ ಅಲ್ಲ, ನಮ್ಮ ಟ್ರಿಪಲ್ ಎಚ್ ಅವರಿಗೆ ಒಂದು ಡೈರೆಕ್ಷನ್ ಕೂಡ ಕಾಣಿಸಿದೆಯಂತೆ. ಆ ಡೈರೆಕ್ಷನ್ ಏನಪ್ಪಾ ಅಂದ್ರೆ, ಸೌದಿ ಅರೇಬಿಯಾದ ಗವರ್ನಮೆಂಟ್ ಈ ಬಾರಿ ಡಬ್ಲ್ಯೂ ಕ್ರೂ ಮೆಂಬರ್ಸ್ ಗಳಿಗೆ ಪ್ರೈವೇಟ್ ಏರ್ಪೋರ್ಟ್ ನ ಕೊಡ್ತಾ ಇದೆಯಂತೆ. ಸೊ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಯಾರಾದ್ರೂ ಸರ್ಪ್ರೈಸ್ ಆಗಿ ರಿಟರ್ನ್ ಆಗ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಒಂದು ಪ್ರೈವೇಟ್ ಪ್ಲೈನ್ ಅಲ್ಲಿ ಕರ್ಕೊಂಡು ಬಂದು ಪ್ರೈವೇಟ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಮಾಡಿಸಿ ಪ್ರೈವೇಟ್ ಆಗಿ ಡಬ್ಲ್ಯೂ ಅವರು ರಾಯಲ್ ರಂಬಲ್ಗೆ ಕರ್ಕೊಂಡು ಬರ್ಬೋದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಕೆಲವೊಂದಷ್ಟು ಶಾಕ್ನು ಕೂಡ ಪುಲ್ ಮಾಡಬಹುದು. ಏನೇ ಆಗಲಿ, ಪಬ್ಲಿಕ್ ಏರ್ಪೋರ್ಟ್ಗೆ ಏನಾದರೂ ಸೂಪರ್ ಸ್ಟಾರ್ಸ್ಗಳು ಬಂದು ಇಳಿದ್ರೆ ಫ್ಯಾನ್ಸ್ಗಳ ಕೈಯಲ್ಲಿ 100% ಸಿಗಾಕೋತಾರೆ. ಅದಕ್ಕೋಸ್ಕರ ಪ್ರಾಬಬ್ಲಿ ಡಬ್ಲ್ಯೂ ಅವರು ಸೌದಿ ಅರೇಬಿಯಾದವರು ಸೇರ್ಕೊಂಡು ಡಿಸ್ಕಸ್ ಮಾಡಿರ್ಬೋದು, ಸರ್ಪ್ರೈಸಸ್ಗಳನ್ನ ನಾವು ಲೀಕ್ ಮಾಡೋದಕ್ಕೆ ಬಿಡೋದು ಬೇಡ ಅಂತ. ಅಂಡ್ ಅದರಿಂದ ಸೌದಿ ಅರೇಬಿಯಾದ ಗವರ್ನಮೆಂಟ್ ಈ ಬಾರಿ ಡಬ್ಲ್ಯೂ ಕ್ರೂ ಮೆಂಬರ್ಸ್ಗಳಿಗೆ ಹಾಗೆ ಸೂಪರ್ ಸ್ಟಾರ್ಸ್ಗಳಿಗೆ ಒಂದು ಪ್ರೈವೇಟ್ ಏರ್ಪೋರ್ಟ್ ನೇ ಕೊಡ್ತಾ ಇದೆ. ಲಿಟರಲಿ ಸ್ಟೇಡಿಯಂ ನೇ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೈವೇಟ್ ಏರ್ಪೋರ್ಟ್ ನ ಕೊಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಅಂಡ್ ಇದರಿಂದ ಪ್ರಾಬಬ್ಲಿ ನಮಗೆ ಆದಷ್ಟು ಜಾಸ್ತಿ ಸರ್ಪ್ರೈಸಸ್ ಗಳು ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಈ ಬಾರಿಯ ರಾಯಲ್ ರಂಬಲ್ಗೆ. ನಿಮ್ಗೇನ್ ಅನ್ಸುತ್ತೆ ಗಾಯ್ಸ್, ಯಾವ ಸರ್ಪ್ರೈಸಸ್ ಗಳು ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು? ನಾನು ರೀಸೆಂಟ್ ಆಗಿ ವಿಡಿಯೋನ ಮಾಡಿ ತಿಳಿಸಿದ್ದೀನಿ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಾವು ಯಾರ್ಯಾರ ರಿಟರ್ನ್ಸ್ ಗಳನ್ನ ಸರ್ಪ್ರೈಸಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಆ ಒಂದು ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ನೋಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.